ನಮಸ್ಕಾರ ಸ್ನೇಹಿತರೆ, SNC ಚಾನಲ್ನ ಸ್ವರಚಿತ ಸುಭಾಷಿತಗಳ ಇನ್ನೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಕಲಿಯುವ ಮಕ್ಕಳಿಗೆ ಇದು ಅತಿ ಉಪಯುಕ್ತವಾಗಿರ್ತಕ್ಕಂಥ ಸುಭಾಷಿತಗಳು ಆಗಿರ್ತವೆ. ಬೇರೆಯವರ ಹಕ್ಕುಗಳನ್ನು ಸದಾ ಪ್ರಶ್ನಿಸುವುದನ್ನು ಬಿಟ್ಟು ಮಾಡಬೇಕಾದ ಕರ್ತವ್ಯದ ಬಗ್ಗೆ ಗಮನವಿಡಬೇಕು. ಜಗತ್ತು ತಲೆಬಾಗುವುದು ಹಣಕ್ಕೆ ಎಂದು ನಮಗೆ ಹಲವು ಬಾರಿ ಅನಿಸಿರಬಹುದು, ಆದರೆ ಅಂತಿಮ ಜಯ ದೊರೆಯುವುದು ಗುಣಕ್ಕೆ ಹೊರತು ಹಣಕ್ಕಲ್ಲ. ಗೊತ್ತಿರುವ ಎಲ್ಲವನ್ನೂ ಎಲ್ಲರಿಗೂ ಹೇಳಬಾರದು. ನಮಗಾಗದವರು ಅದನ್ನು ತಿರುಚಿ ನಮ್ಮ ವಿರುದ್ಧವೇ ಪ್ರಯೋಗಿಸಬಹುದು. ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಜವಾಬ್ದಾರಿ ಮತ್ತು ಕರ್ತವ್ಯಗಳಿರುತ್ತವೆ. ಅದನ್ನು ಅವರವರೇ ನಿಭಾಯಿಸಬೇಕು. ಅವಸರದಿಂದ ತೆಗೆದುಕೊಂಡ ಯಾವುದೇ ತೀರ್ಮಾನಗಳು ಅವಘಡಗಳನ್ನು ತಂದಿಡುವುದೇ ಹೆಚ್ಚು. ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕು. ಗಾನ, ಪಾನ, ಯಾನ ಈ ಮೂರನ್ನು ಹಿತವಾದವರೊಡನೆ ಮಾತ್ರ ಕೈಗೊಳ್ಳಬೇಕು. ದಾನ, ಮಾನ, ವರಮಾನ ಈ ಮೂರನ್ನು ಇತರರಿಗೆ ಕಾಣದಂತೆ ಕಾಪಿಟ್ಟುಕೊಳ್ಳಬೇಕು. ಹಿಂದೆ ಆಗಿದ್ದನ್ನು ಅಗಿದು ತೆಗೆಯುತ್ತಿದ್ದರೆ ಅದು ಮುಗಿಯದ ಕಥೆಯಾಗಿ ಕಾಡುತ್ತದೆ. ಅವುಗಳನ್ನು ಅಲ್ಲಲ್ಲೇ ಮರೆತು ಮುಂದಕ್ಕೆ ಸಾಗಬೇಕು. ಮನಸ್ಸಿನ ದುಗುಡವನ್ನು ಸದಾ ಮಾತಿನಲ್ಲಿ ವ್ಯಕ್ತಪಡಿಸಬಾರದು. ಕೇಳುವವರಿಗೆ ಕಿರಿಕಿರಿ ಉಂಟು ಮಾಡಬಹುದು ಹಾಗೂ ಅವರು ನಮ್ಮಿಂದ ವಿಮುಖರಾಗಬಹುದು. ಮಾತು ಮತ್ತು ಭೋಜನ ಯಾವಾಗಲೂ ಹಿತಮಿತವಾಗಿರಬೇಕು. ಅತಿಯಾದ ಮಾತು ಸಂಬಂಧಗಳನ್ನು ಹಾಳು ಮಾಡಿದರೆ ಅತಿಯಾದ ಭೋಜನ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಅಭಿಮಾನ ಎನ್ನುವುದು ಸ್ವಾಭಿಮಾನದ ಸಂಬಂಧಿ. ಅತಿಯಾದರೆ ಅಹಂಕಾರವೆನಿಸಿಕೊಳ್ಳುತ್ತದೆ, ಕಡಿಮೆಯಾದರೆ ಹೇಡಿತನ ಎನಿಸಿಕೊಳ್ಳುತ್ತದೆ. ಅಂತರಂಗದಲ್ಲಿರುವ ಮಾತು ಗಣಿಯಲ್ಲಿ ಇರುವ ಚಿನ್ನದಂತೆ ಸುಲಭವಾಗಿ ಬಳಸಲು ಆಗುವುದಿಲ್ಲ. ಅಭಿವ್ಯಕ್ತಗೊಂಡ ಮಾತು ಮಾರುಕಟ್ಟೆಗೆ ಬಿಟ್ಟ ಚಿನ್ನದಂತೆ ಯಾರು ಹೇಗೆ ಬೇಕಾದರೂ ಬಳಸಿಕೊಳ್ಳಬಹುದು. ಸಮಯ ಪ್ರಜ್ಞೆ ಇಲ್ಲದೆ ಆಡುವ ಮಾತು ಕೆನೆತೆಗೆದ ಹಾಲಿನಂತೆ ಸತ್ವಹೀನ. ಸಮಯವರಿತು ವಹಿಸಿದ ಮೌನ ಮಣ್ಣಿನಿಂದ ತೆಗೆದ ಚಿನ್ನದಂತೆ ಸತ್ವಪೂರ್ಣ. ಪ್ರೀತಿ ಇಲ್ಲದ ಜೀವನ ಕಾಲಿಗೆ ಕಟ್ಟಿಕೊಂಡ ಕಲ್ಲಿನಂತೆ. ನಡೆಯಲೂ ಆಗದು, ನಿಲ್ಲಲೂ ಆಗದು, ಕಳಚಿಕೊಳ್ಳಲೂ ಆಗದು. ಇತರರಿಂದ ನಾವು ಏನನ್ನು ನಿರೀಕ್ಷೆ ಮಾಡುತ್ತೇವೆಯೋ ಅದನ್ನು ನಾವೇ ಮಾಡಿದರೆ ಜೀವನದ ಹಲವು ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ. ಸಂಬಂಧಗಳು ಹೃದಯದಿಂದ ಪ್ರಾರಂಭವಾಗಿ ಬುದ್ಧಿಯಿಂದ ಆಳಲ್ಪಟ್ಟರೆ ಅವು ದೀರ್ಘಕಾಲ ಬಾಳುತ್ತವೆ, ಎಲ್ಲರ ಬಾಳನ್ನು ಬೆಳಗುತ್ತವೆ. ಸುಭಾಷಿತಗಳನ್ನು ಓದಿ ಸುಮ್ಮನಿರಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನು ಇತರರಿಗೆ ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ. ನಮಸ್ಕಾರ.